ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಪರ ಸಮರ್ಥನೆ ಆಕ್ಷನ್ ಇದ್ದಲ್ಲಿ ರಿಯಾಕ್ಷನ್ ಕೂಡ ಇದ್ದೇ ಇರುತ್ತದೆ ಎಂದಿದ್ದಾರೆ. ಅವರು ಮೊಟ್ಟೆ ಎಸೆದ್ರು, ಅದಕ್ಕೆ ಇವರು ಎಸೆದಿದ್ದಾರೆ, ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಂ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆಕ್ಷನ್ ಇದ್ದಲ್ಲಿ ರಿಯಾಕ್ಷನ್ ಕೂಡ ಇದ್ದೇ ಇರುತ್ತದೆ. ಅವರು ಮೊಟ್ಟೆ ಎಸೆದ್ರು, ಅದಕ್ಕೆ ಇವರು ಎಸೆದಿದ್ದಾರೆ, ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ಅವರು ಪ್ರತಿಭಟನೆ ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಡಿಸಿಎಂ ಜಿ ಪರಮೇಶ್ವರ್ ಅವರು. ನಮ್ಮವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು, ಅದಕ್ಕೆ ಬಿಜೆಪಿಯವರು ನಮ್ಮ ಕಚೇರಿ ಮುತ್ತಿಗೆ ಹಾಕಲು ಬಂದಿದ್ರು, ಹೀಗಾಗಿ ನಾವು ಕೂಡ ಮೊಟ್ಟೆ ಎಸೆದಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಆಕ್ಷನ್ ಇದ್ದಾಗ ರಿಯಾಕ್ಷನ್ ಇದ್ದೇ ಇರುತ್ತದೆ. ನಗುತ್ತಲೇ ಬಿಜೆಪಿ ನಾಯಕರಿಗೆ ಡಿಸಿಎಂ ಜಿ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಜೆಪಿಯವರು ನಮ್ಮ ಕಚೇರಿ ಮುತ್ತಿಗೆ ಹಾಕಲು ಬಂದಿದ್ರು, ಹೀಗಾಗಿ ನಾವು ಕೂಡ ಆಕ್ಷನ್ಗೆ ರಿಯಾಕ್ಷನ್ ಎಂಬಂತೆ ಮೊಟ್ಟೆ ಎಸೆದಿದ್ದೇವೆ ಅಂತ ನಗುತ್ತಲೇ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಮ್ಮ ಕಚೇರಿಗೆ ನಿನ್ನೆ ಆಕ್ಷನ್ ಇದ್ರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ, ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಆಕ್ಷನ್ ಇದ್ರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ, ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಆಕ್ಷನ್ ಇದ್ರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ, ಆಕ್ಷನ್ ಇದ್ದಾಗ. ಬಿಜೆಪಿ ಶಾಸಕರ ಮೇಲೆ ನಿನ್ನೆ ಮೊಟ್ಟೆ ಎಸೆತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ನಗುತ್ತಲೇ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದೇನೆಂದರೆ, ನಮ್ಮವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು, ಅದಾದ ನಂತರದಲ್ಲಿ ಬಿಜೆಪಿಯವರು ಕೂಡ ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಆದಂಥ ಘಟನೆ ಇದು. ಆಕ್ಷನ್ ಇದ್ದಲ್ಲಿ ರಿಯಾಕ್ಷನ್ ಇದ್ದೇ ಇರುತ್ತದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಶಾಸಕರ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಂ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆಕ್ಷನ್ ಇದ್ದಲ್ಲಿ ರಿಯಾಕ್ಷನ್ ಕೂಡ ಇದ್ದೇ ಇರುತ್ತದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ಅವರು ಪ್ರತಿಭಟನೆ ಕೈಗೊಂಡ್ರು. ಇದಾದ ನಂತರದಲ್ಲಿ ನಾವು ಅವರ ಕಚೇರಿಗೆ ಮುತ್ತಿಗೆ ಹಾಕಲು ಹೋದ್ವಿ, ಆದರೆ ಅವರು ಕೂಡ ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಲು ಬಂದರು. ಅದಾದ ನಂತರದಲ್ಲಿ ಈ ಮೊಟ್ಟೆ ಎಸೆತವಾಗಿದೆ. ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತದೆ, ಹೀಗಾಗಿ ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಇದ್ದೇ ಇರುತ್ತದೆ ಅನ್ನೋ ಮಾತಿನ ಮೂಲಕ ನಗುತ್ತಲೇ ಬಿಜೆಪಿ ನಾಯಕರಿಗೆ ಡಿಸಿಎಂ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ಅವರು ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಹೀಗಾಗಿ ನಾವು ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ವಿ, ಈ ರೀತಿ ಆಯಿತು, ಘಟನೆ ನಡಿಬಾರ್ದಿತ್ತು, ನಡೆದಿದೆ ಅಂತ ನಗುತ್ತಲೇ ಸಮರ್ಥನೆ ಕೊಟ್ಟಿದ್ದಾರೆ. ಈಗ ಹೀಗಾಗಿ ಆಕ್ಷನ್ ಇದ್ದಾಗ ರಿಯಾಕ್ಷನ್ ಇದ್ದೇ ಇರುತ್ತದೆ. ಅವ್ರು ಯಾವ ರೀತಿ ಪ್ರತಿಭಟನೆ ಮಾಡಿದ್ರೋ ನಾವು ಅದೇ ರೀತಿ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು, ಈ ವೇಳೆ ಆದಂಥ ಘಟನೆ ಇದು. ಅದಕ್ಕೆ ಬಿಜೆಪಿಯವರು ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಿದ್ರು, ಈ ವೇಳೆ ನಾವು ಕೂಡ ರಿಯಾಕ್ಷನ್ ತೋರಿದ್ದೇವೆ ಅಂತ ಹೇಳಿದ್ದಾರೆ.